ಡಾರ್ಕ್ ವೆಬ್ ಇದು ಒಂದು ಇಂಟರ್ನೆಟ್‌ನ ಹಿಡನ್ ಭಾಗ. ನಾವು ಬಳಸೋ ಗೂಗಲ್ ಕ್ರೋಮ್ ಮತ್ತೆ ಫೇಸ್‌ಬುಕ್, ಇನ್‌ಸ್ಟಾಗ್ರಾಮ್, ವಾಟ್ಸ್‌ಆಪ್ ಇದರಲ್ಲಿ ಡೈರೆಕ್ಟ್ ಆಗಿ ಡೀಪ್ ವೆಬ್ ಕಾಣಿಸಲ್ಲ. ಸೊ ಇಂಟರ್ನೆಟ್ ಅಲ್ಲಿ 3 ಭಾಗ ಬರ್ತದೆ. ಒಂದು ಡಾರ್ಕ್ ವೆಬ್, ಡೀಪ್ ವೆಬ್ ಮತ್ತೆ ಸರ್ಫೇಸ್ ವೆಬ್. ಸೊ ಈಗ ನಾವು ಬಳಸೋ ಇನ್‌ಸ್ಟಾಗ್ರಾಮ್ ಮತ್ತೆ ಫೇಸ್‌ಬುಕ್ ಎಲ್ಲದನ್ನು ಕೂಡ ಸರ್ಫೇಸ್ ವೆಬ್ ಬರುತ್ತೆ. ಬಟ್ ಹಿಡನ್ ಆಗಿ ಏನೇನ್ ಕೆಲಸ ಮಾಡ್ತಾರೋ ಎಲ್ಲದೂ ಕೂಡ ಡಾರ್ಕ್ ವೆಬ್ ಅಲ್ಲೇ ಮಾಡ್ತಾರೆ. ಈ ಡಾರ್ಕ್ ವೆಬ್ ಏನು ಅಂದ್ರೆ ಒಂದು ವಿಷಯದಲ್ಲಿ ನಿಮ್ಗೆ ಹೇಳ್ಬಿಡ್ತೇನೆ. ಇದರಲ್ಲಿ ತುಂಬಾ ರೀತಿಯ ಇಲ್ಲಿಗಲ್ ಡ್ರಗ್ಸ್, ಸ್ಮಗ್ಲಿಂಗ್ ಎಲ್ಲ ಕೂಡ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ತುಂಬಾ ಡಾರ್ಕ್ ಆಗಿರುವಂತ ವಿಷಯಗಳು ಕೂಡ ಇದಾವೆ. ಸೊ ಈಗ 3 ಭಾಗದಲ್ಲಿರುವಂತ ಇಂಟರ್ನೆಟ್ ನ ಒಂದೊಂದಾಗಿ ಹೇಳ್ತೀನಿ. ಸೊ ಸರ್ಫೇಸ್ ವೆಬ್. ಸರ್ಫೇಸ್ ವೆಬ್ ಅಂದ್ರೆ ನಾವು ದಿನ ಬಳಸುವಂತ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್, ವಾಟ್ಸ್ಆಪ್ ಎಲ್ಲದೂ ಕೂಡ ಇದರಲ್ಲೇ ಬರುತ್ತೆ. ಇದು ಕೂಡ ಸುಲಭವಾಗಿ ಇಂಜಿನ್ ಸರ್ಚ್ ನಲ್ಲಿ ಸಿಕ್ಬಿಡುತ್ತೆ. ಇದನ್ನ ಸರ್ಫೇಸ್ ವೆಬ್ ಅಂತ ಕರಿತೀವಿ. ಸೊ ಸೆಕೆಂಡ್ನೇದು ಡೀಪ್ ವೆಬ್. ಇದ್ರಲ್ಲಿ ಜನರ ಪ್ರೈವೇಟ್ ಡಾಟಾ ಮತ್ತೆ ಪ್ರೈವಸಿ ಮತ್ತೆ ಅವರ ಅಕೌಂಟ್ ಡೀಟೇಲ್ಸ್ ಇಂದ ಹಿಡಿದು ಹಾಸ್ಪಿಟಲ್ ರೆಕಾರ್ಡ್ಸ್ ಎಲ್ಲದನ್ನು ಕೂಡ ಈ ಡೀಪ್ ವೆಬ್ ಅಲ್ಲಿ ಇರುತ್ತೆ. ಬಟ್ ಇದು ಇಲ್ಲಿಗಲ್ ಅಲ್ಲ. ಸೊ ಮೂರನೇದಾಗಿ ಬರೋದೇ ಡಾರ್ಕ್ ವೆಬ್. ಈಗ ನಮ್ಮ ಟಾಪಿಕ್ ಕೂಡ ಇದೆ. ಈ ಡಾರ್ಕ್ ವೆಬ್ ಅಲ್ಲಿ ತುಂಬಾ ಇಂಟರ್ನ್ಯಾಷನಲ್ ಪ್ರೈವಸಿಗೋಸ್ಕರ ತುಂಬಾ ಜನ ಅಂದ್ರೆ ತುಂಬಾ ಕಂಟ್ರೀಸ್ ಅಲ್ಲಿ ಕೂಡ ಡಾರ್ಕ್ ವೆಬ್ ನ ಯೂಸ್ ಮಾಡ್ತಾರೆ. ಸೊ ಡಾರ್ಕ್ ವೆಬ್ ಇದನ್ನ ನೀವು ಎಂಟರ್ ಮಾಡ್ಬೇಕಂದ್ರೆ ಸಪರೇಟ್ ಬ್ರೌಸರ್ಸ್ ಬೇಕಾಗುತ್ತೆ. ನೀವು ನಾರ್ಮಲ್ ಗೂಗಲ್ ಅಲ್ಲಿ ಅಥವಾ ಬೇರೆ ವೆಬ್ಸೈಟ್ ಅಲ್ಲಿ ಇದನ್ನ ಎಂಟರ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಅವರು ನಿಮ್ಮನ್ನ ಬೇಗ ಕಂಡಿಡ್ಬಿಡ್ತಾರೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕಂದ್ರೆ ಟೂರ್ ಬ್ರೌಸರ್ ಅಂತ ಇರುತ್ತೆ. ಅದು ಎಲ್ಲಾ ತರ ಬ್ರೌಸರ್ಗೂ ಕನೆಕ್ಟ್ ಆಗುವಂತ ಒಂದು ಆಪ್ ಅದು. ಸೊ ಅದು ನೀವು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಕೆಲವು ಲಿಂಕ್ಸ್ ಬರ್ತವೆ ಅವನ್ನೆಲ್ಲ ನೀವು ಹುಡ್ಕೊಬೇಕು. ಅದಾದ್ಮೇಲೆ ಪ್ರೈವಸಿಗೋಸ್ಕರ ವಿಪಿಎನ್ ಕೂಡ ಹಾಕೊಳ್ಬೇಕು. ವಿಪಿಎನ್ ಇಲ್ಲ ಅಂದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಿಮ್ಮ ಯಾವ್ಯಾವ ಹಿಡನ್ ಡಾಟಾಗಳು ಪ್ರೈವಸಿ ಎಲ್ಲದನ್ನು ಕೂಡ ಹ್ಯಾಕ್ ಮಾಡ್ಬಿಡ್ತಾರೆ. ಸೊ ಈಗ ಇನ್ನೊಂದು ಟಾಪಿಕ್ ಬಗ್ಗೆ ಮಾತಾಡೋಣ. ಡಾರ್ಕ್ ವೆಬ್ ಅಲ್ಲಿ ಲೈವ್ ಸ್ಟ್ರೀಮ್. ಲೈವ್ ಸ್ಟ್ರೀಮ್ ಅಂದ್ರೆ ತುಂಬಾ ಜನ ಕೇಳಿರ್ಬೋದು, ಬಟ್ ಕೆಲವೊಬ್ರಿಗೆ ಗೊತ್ತಿರಲ್ಲ. ಈ ಲೈವ್ ಸ್ಟ್ರೀಮ್ ಹೇಗಿರುತ್ತೆ ಅಂದ್ರೆ ಕೆಲವೊಬ್ರು ವಿಕ್ಟಿಮ್ ಅಂದ್ರೆ ಒಬ್ಬ ವ್ಯಕ್ತಿನ ಕಿಡ್ನಾಪ್ ಮಾಡ್ಕೊಂಡೋಗಿ ಒಂದು ರೂಮ್ ಅಲ್ಲಿ ಕಟ್ಟಾಕ್ತಾರೆ. ಆ ರೂಮ್ ನೋಡಕ್ ಹೆಂಗಿರುತ್ತೆ ಅಂದ್ರೆ ತುಂಬಾ ರೆಡ್ಡಿಶ್ ಆಗಿರುತ್ತೆ. ಒಂದು ಸಿಂಗಲ್ ಚೇರ್ ಇರುತ್ತೆ ಮತ್ತೆ ಸುತ್ತಮುತ್ತ ಯಾರು ಕೂಡ ಇರೋದಿಲ್ಲ. ಆಮೇಲೆ ಮುಂದೆ ಕಡೆ ಒಂದು ಕ್ಯಾಮ್ರಾ ಇರುತ್ತೆ. ಅದು ವರ್ಕಿಂಗ್ ಕಂಡೀಷನ್ ಇರುತ್ತೆ. ಸೊ ಲೈವ್ ಚಾಟಿಂಗ್ ಸೆಷನ್ ನಡೀತಾ ಇರುತ್ತೆ. ಹಾಗೆ ಆ ಒಂದು ಶೋನ ನೋಡ್ತಿರೋಂಥ ವ್ಯೂವರ್ಸ್ ತುಂಬಾನೇ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡ್ತಾ ಇರ್ತಾರೆ. ಅದು ಬಿಟ್ ಕಾಯಿನ್ಸ್ ಕೂಡ ಮೂಲಕ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿರ್ತಾರೆ. ಈ ತರ ಡಿಮ್ಯಾಂಡ್ ನ ಕ್ರಿಯೇಟ್ ಮಾಡೋದು. ಕೆಲವೊಬ್ರು ತುಂಬಾ ಸೈಕೋಗಳೇ 90% ಅಲ್ಲಿ ಇರ್ತಾರೆ. ಅವರು ಕೆಲವೊಬ್ರು ಬೇಕು ಅಂತಾನೆ ಹೋಗಿ ಎಕ್ಸ್ಪ್ಲೋರ್ ಮಾಡಕಂತ ಹೋಗ್ತಾರೆ ಮತ್ತೆ ಅವ್ರು ಸಿಗಾಕಂತಾರೆ. ಬಟ್ ಕೆಲವೊಬ್ರು ರೆಗ್ಯುಲರ್ ಕಸ್ಟಮರ್ಸ್ ಇರ್ತಾರಲ್ಲ, ಅವರು ಮಾತ್ರ ಈ ತರ ಮಾಡ್ತಾರೆ. ಅವ್ರಿಗೆ ಇನ್ನೊಬ್ರನ್ನ ಚಿತ್ರ ಹಿಂಸೆ ಕೊಟ್ಟು ಸಾಯಿಸೋದನ್ನ ಅವ್ರ ಕಣ್ಣಾರೆ ನೋಡಿ ಖುಷಿ ಪಡುವಂತ ಜನಗಳು ಕೂಡ ಇದ್ದಾರೆ. ಸೊ ಈಗ ಡಾರ್ಕ್ ವೆಬ್ ಮತ್ತೆ ಅದ್ರ ಲೈವ್ ಸ್ಟ್ರೀಮ್ ಏನಂತ ಇಷ್ಟೊತ್ತಿಗೆ ತಿಳ್ಕೊಳ್ಳಿ. ಬಟ್ ಇವಾಗ ಒಂದು ಸ್ಟೋರಿ ಹೇಳ್ತೀನಿ. ಇದು ಆಕ್ಚುಲಿ ಒಬ್ಬ ಹುಡುಗನ ಸ್ಟೋರಿ.